ರೂಪಾಯಿ ಅನಂತ ಕಾಮರೆಡ್ಡಿ ಅವರು 5,000 ರೂಪಾಯಿ ನಿಂಬು ತೂಪದವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಶ್ರೀ ಗೌರೀಶಂಕರ ಜಾತ್ರೆಯ ನಿಮಿತ್ತವಾಗಿ ಮದ್ದು ಸುಡುವ ಕಾರ್ಯಕ್ರಮ ಜರುಗಿತು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಮುಳವಾಡ ಗ್ರಾಮದ ಶ್ರೀ ಗೌರೀಶಂಕರ ಜಾತ್ರೆಯ ನಿಮಿತ್ತವಾಗಿ ಗ್ರಾಮದ ಯುವಕ ಸಮಿತಿಯವರು 4ನೇ ವರ್ಷದ ಮದ್ದು ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಉದ್ಯಮಿ ದಶರಥ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ಚಿನಕೇಕರ, ಮಲ್ಲಿಕಾರ್ಜುನ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಅಪ್ಪಣ್ಣ ಐಹೊಳ್ಳಿ, ವಿಜಯಪುರ ಮತ್ತು ಬಾಗಲಕೋಟ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಈರಣ್ಣ ಕರಿಗೌಡರ, ಕೆಎಂಎಫ್ ನಿರ್ದೇಶಕ ಈರಣ್ಣ ಕೊಪ್ಪದ, ಸಿದ್ದು ಕೋಲಾರ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಹಿತಿ ಜೆಎಸ್ ಕಂಚಾಣಿ ಮಾತನಾಡಿದರು. ಎಷ್ಟೋ ಜನರು ಅಣ್ಣುಗೌಡರಾಗಿರ್ಬೋದು, ಲಕ್ಷ್ಮಣ ಇಂಚನಾಳರಾಗಿರ್ಬೋದು, ಜತ್ತಿ ಶೇಖಣ್ಣವರಾಗಿರ್ಬೋದು, ಹೀಗೆ ಅನೇಕ ಜನರು ಇಲ್ಲಿ ಸೇರಿಕೊಂಡು ಇಂತಹ ಒಂದು ದೊಡ್ಡ ಉತ್ಸವವನ್ನು ನೆರವೇರಿಸಿದ್ದೀರಿ. ನೋಡ್ರಿ, ಮುಳವಾಡ ಗ್ರಾಮ ಒಂದು 1000 ವರ್ಷದ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ 12ನೇ ಶತಮಾನದಲ್ಲಿ ಐಹೊಳೆ ಗ್ರಾಮದಲ್ಲಿ ಇರ್ತಕ್ಕಂಥ ಅಲಕ್ಕನಾಥ, ನಾವು ಯಾಕಂತಂದ್ರೆ ಜಾತ್ರೆಯಲ್ಲಿ ನೀವೆಲ್ಲರೂ ಒಂದು ಘೋಷಣೆಯನ್ನು ಮಾಡ್ತಾ ಇರ್ತೀರಿ. ಆ ಒಂದು ಘೋಷಣೆಯ ಪ್ರಕಾರ ಇಲ್ಲಿ ನಾಥ ಸಂಪ್ರದಾಯದ ಶರಣರು ಇಲ್ಲಿ ಬಂದು ಹೋಗಿದ್ದಾರೆ. ನೋಡ್ರಿ, ಎಲ್ಲ ಅವರು ಕೋಲ್ಹಾಪುರಕ್ಕೆ ಹೋದ್ರು, ಕೋಲ್ಹಾಪುರದಿಂದ ಹೀಗೆ ಸಂಚಾರ ಮಾಡ್ಕೊಂತ ಮುಳವಾಡಕ್ಕೆ ಬಂದರು. ಮುಳವಾಡದಿಂದ ಮುಂದೆ ಸಂಚಾರ ಮಾಡ್ಕೊಂತ ನಿಡಗುಂದಿಗೆ ಹೋದ್ರು, ನಿಡಗುಂದಿಯಿಂದ ಮುತ್ತಿಗೆಗೆ ಹೋದ್ರು, ಮುತ್ತಿಗೆಯಿಂದ ಹೀಗೆ ಸಂಚಾರ ಮಾಡ್ಕೊಂತ ತಾವೆಲ್ಲ ಬಂದಲ್ಲಿ ಲಿಂಗ ಸ್ಥಾಪನೆಯನ್ನು ಮಾಡುವುದರ ಮೂಲಕ ಒಂದು ಪವಿತ್ರವಾದ ಸ್ಥಾನವನ್ನು ಮಾಡಿ ಹೋಗಿದ್ದಾರೆ ಎಲ್ಲ ನಾಥ ಸಂಪ್ರದಾಯದ ಶರಣರು. ಹೀಗಾಗಿ 1000 ವರ್ಷಗಳಿಂದಲೂ ಇಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಜಾತ್ರೆಯ ಒಂದು ಏನು ವೈಶಿಷ್ಟ್ಯ ಅಂತಂದ್ರೆ, ಸಾಮಾನ್ಯ ಇದು ಜಾತ್ರೆ ಉತ್ಸವ. ರೈತರು ಇಡೀ ವರ್ಷದವರೆಗೆ ಕೆಲಸ ಮಾಡಿ ದಣಿದಿರ್ತಾರ. ಆ ದಣಿವನ್ನು ನೀಗಿಸುವುದರ ಸಲುವಾಗಿ ಇಂತಹ ಮನರಂಜನೆಯ ಕಾರ್ಯಕ್ರಮಗಳೇ ಒಂದು ಜಾತ್ರೆ. ಭಕ್ತಿಯನ್ನು ಮೆರೆಯುವುದಕ್ಕಾಗಿ ಇದೊಂದು ಜಾತ್ರೆ. ಈ ಒಂದು ಜಾತ್ರೆಯ ನಿಮಿತ್ತವಾಗಿ ನಾವೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಭಕ್ತಿಪೂರ್ವಕವಾಗಿ ನಾವು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಭೌತಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ